ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ಪಟ್ಟಣದಲ್ಲಿರುವ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಫಾರೂಕಿಯಾ ನಗರ ಚನ್ನಗಿರಿ ಟೌನ್ನಲ್ಲಿರುವ ಸದರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನವೆಂಬರ್ ಮಾಹೆಯ ಮಹತ್ವವನ್ನ ಮಕ್ಕಳಿಗೆ ಹೇಳಲಾಯಿತು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ, ನವೆಂಬರ್ 9ರಂದು ಅಂತಾರಾಷ್ಟ್ರೀಯ ಕವಿಗಳಾದ ಡಾಕ್ಟರ್ ಸರ್ ಮೊಹಮ್ಮದ್ ಇಕ್ಬಾಲ್ ಜನ್ಮ ದಿನಾಚರಣೆ ಅಂಗವಾಗಿ ಉರ್ದು ದಿನಾಚರಣೆ, ನವೆಂಬರ್ 10ರಂದು ಟಿಪ್ಪು ಸುಲ್ತಾನ್ ಜಯಂತಿ, ನವೆಂಬರ್ 11ರಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಜನ್ಮ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ, ನವೆಂಬರ್ 14ರಂದು ಪಂಡಿತ್ ಜವಾಹರಲಾಲ್ ನೆಹರು ಜನ್ಮದಿನದ ಅಂಗವಾಗಿ ಮಕ್ಕಳ ದಿನಾಚರಣೆ, ಹಾಗೆಯೇ ನವೆಂಬರ್ 18ರಂದು ಕನಕದಾಸರ ಜಯಂತಿ, ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಸಮಾರಂಭದಲ್ಲಿ ಭಾರತ್ ಮೆಡಿಕಲ್ ಮಾಲೀಕರಾದ ಜಫರುಲ್ಲಾ ಖಾನ್ ಮತ್ತು ಸೈಯದ್ ಇಲಿಯಾಸ್ ಅಹಮದ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಕ್ಕಳಿಗೆ ಲೇಖನ ಸಾಮಗ್ರಿಗಳಾದ ನೋಟ್ ಪುಸ್ತಕ ಹಾಗೆಯೇ ಪೆನ್ನುಗಳನ್ನು ವಿತರಣೆ ಮಾಡಿ ತಮ್ಮ ಹಿತನುಡಿಗಳ ಮೂಲಕ ಮಕ್ಕಳ ಪ್ರತಿಭೆ ಸಾಮರ್ಥ್ಯದ ಬಗ್ಗೆ ಪ್ರಶಂಸಿಸಿದರು. ಈ ಶಾಲೆ ಅಭಿವೃದ್ಧಿ ಹಾದಿಯಲ್ಲಿ ಇದೆ. ಸಂದರ್ಭ ಬಂದಾಗ ಮುಂದೆ ನಾವು ಕೂಡ ಶಾಲೆಗೆ ಸಹಕಾರವನ್ನ ನೀಡುತ್ತೇವೆ ಎಂದು ಶಿಕ್ಷಕರ ಆಸಕ್ತಿ ಶ್ರಮದ ಬಗ್ಗೆ ಪ್ರಶಂಸಿಸಿದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಮೊಹಮ್ಮದ್ ಮನ್ಸೂರ್, ಸದಸ್ಯರಾದ ಜಮೀಲ್, ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಮೊಹಮ್ಮದ್ ಜಿಲಾನಿ, ಕಾರ್ಮಿಕ ಸಂಘದ ಅಧ್ಯಕ್ಷ ಮೊಹಮ್ಮದ್ ಅಫ್ತಾಬ್, ಉಭಯ ಉರ್ದು ಕ್ಲಸ್ಟರ್ ಸಿಆರ್ಪಿಗಳಾದ ಸಿಗ್ಬತುಲ್ಲಾ, ಮೊಹಮ್ಮದ್ ಆಸಿಫ್, ಮುಖ್ಯ ಶಿಕ್ಷಕರಾದ ಶಫೀವುದ್ದೀನ್ ಹಾಜರಿದ್ದರು. ಕೊನೆಯಲ್ಲಿ ಆಗರ ಬನ್ನಿಹಟ್ಟಿ ಮುಖ್ಯ ಶಿಕ್ಷಕರಾದ ಸೈಯದ್ ಇಲಿಯಾಸ್ ಅಹಮದ್ ಮಾತನಾಡಿ ನವೆಂಬರ್ ತಿಂಗಳಲ್ಲಿ ಬರುವ ಎಲ್ಲಾ ಮಹತ್ವದ ಜಯಂತಿಗಳ ಬಗ್ಗೆ ಮಾಹಿತಿ ನೀಡಿದ್ರು ಮತ್ತು ಶಿಕ್ಷಣದ ಮಹತ್ವದ ಬಗ್ಗೆ ಭಾಷಣ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಎಬಿ ನ್ಯೂಸ್ ವಾಹಿನಿಯ ನಲ್ಲೂರು ಮೊಹಮ್ಮದ್ ಆಸಿಫ್ ಮಾತನಾಡಿ ಪೋಷಕರಿಗೆ ಉತ್ತಮ ಸಲಹೆ ನೀಡಿದ್ರು. ನಿಮ್ಮ ಮಕ್ಕಳನ್ನ ಮೊಬೈಲ್ ಬಳಕೆಯಿಂದ ದೂರವಿಡಿ ಮತ್ತು ಮಕ್ಕಳಿಗೆ ಉತ್ತಮ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಕಿವಿಮಾತು ಹೇಳಿದ್ರು. ಇನ್ನು ಈ ಕಾರ್ಯಕ್ರಮದ ನಿರೂಪಣಾ ಸ್ವಾಗತವನ್ನ ಶಾಲೆಯ ಸಹ ಶಿಕ್ಷಕರಾದ ಸೈಯದ್ ಹಸನ್ ಶರೀಫ್ ಮಾಡಿದ್ರು. ಶಾಲೆಯ ಮುಖ್ಯ ಶಿಕ್ಷಕಿ ಅಸಿಯಾ ಪರ್ವೀನ್, ಕನ್ನಡ ಸಹ ಶಿಕ್ಷಕಿ ಅನುರಾಧ ಹಾಜರಿದ್ರು. ಮಕ್ಕಳ ದಿನಾಚರಣೆ ಅಂಗವಾಗಿ ಕೇಕ್ ಕಟ್ ಮಾಡುವುದರ ಮೂಲಕ ಮಕ್ಕಳ ದಿನಾಚರಣೆಯನ್ನ ಸಂತೋಷದಿಂದ ಮಕ್ಕಳು ಆಚರಣೆ ಮಾಡಿದ್ರು. ಕೊನೆಯಲ್ಲಿ ಎಲ್ಲ ಅತಿಥಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ, ಗಣ್ಯರಿಗೆ ಸೈಯದ್ ಹಸನ್ ಶರೀಫ್ ವಂದನೆಗಳನ್ನ ತಿಳಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಮಕ್ಕಳ ದಿನಾಚರಣೆಯನ್ನ ನಮ್ಮ 14 ನವೆಂಬರ್ ಪಂಡಿತ್ ಜವಾಹರಲಾಲ್ ನೆಹರು ಜನ್ಮದಿನದ ಅಂಗವಾಗಿ ಆಚರಣೆ ಮಾಡಬೇಕಾಗಿದೆ. ಅವರು ಮಕ್ಕಳು ಕಂಡ್ರೆ ಬಹಳ ಪ್ರೀತಿ. ಹಾಗಾಗಿ ಅವರು ತನ್ನ ಜನ್ಮದಿನವನ್ನು ವಿಶೇಷವಾಗಿ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕಾಗಿ ಅವರು ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತ ಒಂದು ದಿನಾಚರಣೆಯಾಗಿ ಆಚರಣೆ ಮಾಡುತ್ತಿರುವಂತ ಈ ಫಾರೂಕಿಯಾ ನಗರದ ಸರ್ಕಾರಿ ಕಿರಿಯ ಶಾಲೆ ಉರ್ದು ಶಾಲೆಯಲ್ಲಿ ಈ ಅದ್ಭುತವಾದ ಈ ಕಾರ್ಯಕ್ರಮವನ್ನು, ಈ ಮಕ್ಕಳ ಈ ಸ್ಪೀಚ್ ಅನ್ನು ಕೇಳಿ ನನಗೆ ತುಂಬ ಹೃದಯಪೂರ್ವಕ ಸಂತೋಷವಾಯಿತು. ಮಕ್ಕಳೇ, ಈ ದಿನ ಅಂದರೆ ಅಬ್ದುಲ್ ಕಲಾಂ ಆಜಾದ್ ಇವರ ಜನ್ಮ ನಮ್ಮ ಪವಿತ್ರ ಸ್ಥಾನದ ಮಕ್ಕಾ ಶರೀಫ್ನಲ್ಲಿ ಆಗುತ್ತೆ 11ನೇ ನವೆಂಬರ್ 1888ರಲ್ಲಿ. ಅವರು 11ನೇ ವಯಸ್ಸಲ್ಲಿ ಅಲ್ ಹಿಲಾಲ್ ಅಲ್ ಬಲಾ ಪತ್ರಿಕೆಯ ಸಂಪಾದಕರಾಗಿದ್ದರು. ಸ್ವಲ್ಪ ಅಷ್ಟು ಆಲೋಚನೆ ಮಾಡಿ, ಒಂದು ದೂರ ಆಲೋಚನೆ ಇರುವಂತಹ ವ್ಯಕ್ತಿ. हजारों साल नरगिस अपने बेनूरी पे जलसे में तमाम साथियों का इस्तेमाल है. गुलामी में रकामाती न शमशीर न तब्दीले